ತನ್ನ ಕುಟುಂಬಕ್ಕಿಂತ ದೇಶ ಮೊದಲು ಎಂಬ ನಿಟ್ಟಿನಲ್ಲಿ ತ್ಯಾಗ ಮತ್ತು ಬಲಿದಾನಗಳಿಂದ ದೇಶವನ್ನ ಕಾಯುತ್ತಿರುವ ಕೆಚ್ಚೆದೆಯ ವೀರರು ಅಂದ್ರೆ ನಮ್ಮ ಭಾರತೀಯ ಯೋಧರು. ಈ ಭಾರತೀಯ ಸೈನಿಕರು ಎಂದ್ರೆ ದೇಶಕ್ಕೂ ಹೆಮ್ಮೆ, ನಮ್ಮ ಊರಿಗೂ ಹೆಮ್ಮೆ. ಇದರಂತೆ ಭಾರತೀಯ ಸೇನೆಯಲ್ಲಿ ಸುದೀರ್ಘ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮರಳಿ ಗೂಡಿಗೆ ಸೇರಿದ ವೀರ ಯೋಧ ಬಸವರಾಜ್ ಸದೆಪ್ಪ ಕೊಳವಿ ಇವರಿಗೆ ಗ್ರಾಮಸ್ಥರು ಅದ್ಧೂರಿಯ ಸ್ವಾಗತ ಕೋರಿದ್ರು. ಇದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸುದೀರ್ಘ 24 ವರ್ಷಗಳ ಕಾಲ ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸಿ ಇದೀಗ ತಾಯ್ನಾಡಿಗೆ ವಾಪಸ್ಸಾದ ವೀರ ಯೋಧ ಬಸವರಾಜ್ ಕೊಳವಿ ಅವರು ಸದ್ಯ ನಿವೃತ್ತಿಯಾಗಿ ವಾಪಸ್ಸಾಗಿರುವ ಇವರಿಗೆ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು, ಸ್ನೇಹಿತರು ಹಾಗೂ ಕುಟುಂಬಸ್ಥರೆಲ್ಲರೂ ಸೇರಿ ಪುಷ್ಪಗಳ ಸುರಿಮಳೆಗೈದು ಅಭಿನಂದನೆ ಸಲ್ಲಿಸಿದರು. ಸ್ವಗ್ರಾಮದ ಬಸ್ ಸ್ಟ್ಯಾಂಡ್ನಿಂದ ಮನೆಯವರೆಗೂ ಮೆರವಣಿಗೆ ಮೂಲಕ ಮೆರವಣಿಗೆಯಲ್ಲಿ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳನ್ನ ಕೂಗುತ್ತಾ ಈ ಸೈನಿಕನನ್ನ ಅದ್ಧೂರಿಯಾಗಿ ಮನೆಗೆ ಕರೆತರಲಾಯಿತು. ಮಾತ್ರವಲ್ಲದೆ ಮನೆಯ ಮುಂದೆ ಹಾಕಲಾಗಿದ್ದ ಭವ್ಯ ಸ್ಟೇಜ್ನಲ್ಲಿ ಅವರ ಧರ್ಮ ಪತ್ನಿಯೊಂದಿಗೆ ಕೂಡಿಸಿ ಸನ್ಮಾನ ಮಾಡಲಾಯಿತು. ಊರಿನ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ವಿಶೇಷವಾದ ಸ್ವಾಗತ ಕೋರಲಾಯಿತು. ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು, ಕುಟುಂಬಸ್ಥರು ಎಲ್ಲರೂ ಸೇರಿ ಸನ್ಮಾನ ಮಾಡಿ ಅಭಿನಂದಿಸಿದ್ರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ವೃಂದದ ಹಲವಾರು ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಯೋಧ ಬಸವರಾಜ್ ಕೊಳವಿ ಅವರಿಗೆ ವಿಶೇಷ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ಒಟ್ಟಾರೆಯಾಗಿ ಗ್ರಾಮಸ್ಥರು, ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಸೇರಿ ಈ ಸೈನಿಕನ ಮುಂದಿನ ಭವಿಷ್ಯದ ಜೀವಿತ ಸುಖಮಯವಾಗಿರಲಿ ಅಂತ ಹಾರೈಸಿ ಆಶೀರ್ವದಿಸಿದ್ರು. ತಮ್ಮ ಊರಿನ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಎಲ್ಲರನ್ನೂ ಕರೆಸಿ ಸವಿಯಾದ ರುಚಿಯಾದ ಊಟ ಬಡಿಸಲಾಯಿತು. ಮಧ್ಯಾಹ್ನದ ಊಟದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ನಮ್ಮ ಭಾರತ್ ಟಿವಿ ವತಿಯಿಂದ ಈ ವೀರ ಯೋಧನಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ವರದಿ ಅಜಿತ್ YM, ಭಾರತ್ ಟಿವಿ, ಬೆಳಗಾವಿ.